ನಮಸ್ತೆ ಎಲ್ರಿಗೂ. ದಿಸ್ ಇಸ್ ಡಾಕ್ಟರ್ ಸೀಮಾ ಪರ್ವಿನ್ ಟಿ ಹೆಚ್. ಈ ವಿಡಿಯೋದು ಕಂಟೆಂಟ್ ಲೈಕ್ ನೀವು ನೋಡಿರೋ ಹಾಗೆ ಥಂಬ್ನೇಲಲ್ಲಿ ರಿಲೀಸ್ ಯುವರ್ ಎಮೋಷನ್ಸ್ ಆರ್ ಎಮೋಷನ್ಸ್ ವಿಲ್ ಕಿಲ್ ಯು. ಆ್ಯಂಡ್ ಮೈ ಪಾಲಿಸಿ ಆಫ್ ಟ್ರೀಟ್ಮೆಂಟ್ ಇಸ್ ನೋ ಮೆಡಿಸಿನ್, ನೋ ಸರ್ಜರಿ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ದ ಮೊಡ್ಯಾಲಿಟೀಸ್ ಆಫ್ ಮೆಡಿಸಿನ್, ಅಲೋಪತಿ ಆಗಿರ್ಬೋದು, ಆಯುರ್ವೇದಿಕ್ ಆಗಿರ್ಬೋದು, ಯಾವುದೇ ಫೀಲ್ಡ್ ಆಫ್ ಮೆಡಿಸಿನ್, ವಿತ್ ದ ಡ್ಯೂ ರೆಸ್ಪೆಕ್ಟ್ ಟು ದೆಮ್, ಐ ಆಮ್ ಮೆನ್ಷನಿಂಗ್ ನೋ ಮೆಡಿಸಿನ್, ನೋ ಸರ್ಜರಿ ಫಾರ್ ಯುವರ್ ಕ್ರಾನಿಕ್ ಕಂಡೀಷನ್ಸ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಕ್ರಾನಿಕ್ ಕಂಡೀಷನ್ಸ್ ಅಂದರೆ ನಿಮ್ಮ ದೇಹದಲ್ಲಿ ದೀರ್ಘಕಾಲದಿಂದ ಮ್ಯಾನಿಫೆಸ್ಟ್ ಆಗಿರೋ ಕಾಯಿಲೆಗಳಿಗೆ ನೋ ಮೆಡಿಸಿನ್, ನೋ ಸರ್ಜರಿ. ಈಗ ನಾನು ಅಕ್ಯೂಟ್ ಕಂಡೀಷನಲ್ಲಿ, ಎಮರ್ಜೆನ್ಸಿ ಕಂಡೀಷನಲ್ಲಿ, ಲೈಕ್ ಐ ಆಮ್ ನಾಟ್ ಸಪೋಸ್ ಟು ಸೇ ಲೈಕ್ ಐ ವಿಲ್ ಹೀಲ್ ಯುವರ್ ಬಾಡಿ ವಿತ್ ಅ ಹೀಲಿಂಗ್ ಥೆರಪಿ. ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಸೊ ಕ್ರಾನಿಕ್ ಕಂಡೀಷನ್ಸ್ ಅಂದರೆ ಥೈರಾಯ್ಡ್ ಆಗಿರ್ಬೋದು, ನಿಮ್ಮ ಡಯಾಬಿಟಿಸ್ ಆಗಿರ್ಬೋದು, ಇಲ್ಲ ಯಾವುದೇ ಭಾಗದಲ್ಲಿ ನೀವು ಜಾಯಿಂಟ್ ಪೇಯ್ನ್, ಮಸಲ್ ಪೇಯ್ನ್, ಮೈಗ್ರೇನ್ಸ್, ಈವನ್ ಟ್ಯೂಮರ್ಸ್ ಆಲ್ಸೋ. ಏನಪ್ಪ ಇವೆಲ್ಲ ಡಿಸೀಸಸ್ ಇಟ್ಸ್ ಬಿಕಾಸ್ ಆಫ್ ಯುವರ್ ಎಮೋಷನ್ಸ್. ಅಂದರೆ ಈಗ ಲೈಕ್ ಆಫ್ಟರ್ ಸೋ ಮೆನಿ ಆಫ್ ರಿಸರ್ಚಸ್, ಐ ಥಿಂಕ್ ಪಾಪ್ಯುಲೇಷನ್ ಹ್ಯಾವ್ ಅಪ್ಗ್ರೇಡೆಡ್ ದೇರ್ ಮೈಂಡ್ ಸೆಟ್ ಟು ಅಂಡರ್ಸ್ಟ್ಯಾಂಡ್ ದ ರೂಟ್ ಕಾಸ್ ಆಫ್ ದ ಡಿಸೀಸಸ್. ರೂಟ್ ಕಾಸ್ನ ನೀವು ಸ್ಟಡಿ ಮಾಡಿದರೆ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಯುವರ್ ಸ್ಟೋರ್ಡ್ ಎಮೋಷನ್ಸ್. ಸ್ಟ್ರೆಸ್ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ಇಲ್ಲ ನಿಮ್ಮ ಚೈಲ್ಡ್ಹುಡ್ ಟ್ರೋಮಾಸ್ ಆಗಿರ್ಬೋದು. ಎಸ್, ಬಹಳಷ್ಟು ಕಂಡೀಷನ್ನಲ್ಲಿ ನಿಮ್ಮ ಮನೆಯಲ್ಲಿ ನಡೆಯೋ ನೆಗೆಟಿವ್ ಎನರ್ಜೀಸ್ ವಿಚ್ ಹ್ಯಾಸ್ ಶೋನ್ ಬೈ ಯುವರ್ ಪೇರೆಂಟ್ಸ್, ಫ್ಯಾಮಿಲಿ ಮೆಂಬರ್ಸ್ will impact in your mindset and it is going to manifest. ಅದು ಯಾವ ವಯಸ್ಸಲ್ಲಿ ನಿಮಗೆ ಯಾವ ಡಿಸೀಸ್ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇದೆಲ್ಲ ಹೌದಾ? ಎಸ್, ಇಟ್ ಈಸ್ ಟ್ರೂ ಆ್ಯಂಡ್ ಇಟ್ ಈಸ್ ಪ್ರೂವನ್ ಸೈನ್ಸ್. ಸೊ ಯಾರೆಲ್ಲ ನಾವು ಹೀಲರ್ಸ್, ಈಗ ಎಟ್ ಪ್ರೆಸೆಂಟ್ ವಿ ಆರ್ ವರ್ಕಿಂಗ್ ಆನ್ ನೋ ಮೆಡಿಸಿನ್ policy. It is completely based on medical science and spiritual science. ನೀವು ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡಿಕೊಂಡ್ರೆ, ಕಂಟ್ರೋಲ್ಗಿನ್ನ ಲೈಕ್ ವೆನ್ ಇಟ್ ಈಸ್ ಬಿಕಮ್ ಅ ರೂಟ್ ಕಾಸ್ ಫಾರ್ ಯುವರ್ ಎಕ್ಸಿಸ್ಟಿಂಗ್ ಪ್ರೆಸೆಂಟ್ ಡಿಸೀಸ್, when you start working on that root cause, automatically, magically, you will come out of that chronic conditions. ಯಾರೆಲ್ಲ ಲೈಕ್ ಎಷ್ಟೊಂದು ಎಕ್ಸಾಂಪಲ್ಸ್ ಕೇಳಿದ್ದೀರಾ. 4th ಸ್ಟೇಜ್, 3rd ಸ್ಟೇಜ್ ಕ್ಯಾನ್ಸರ್ ಇರೋ ಪೇಷಂಟ್ಸ್ ಸಮ್ ಲಾಫ್ಟರ್ ಸೆಮಿನಾರ್ಸ್ ಅಟೆಂಡ್ ಮಾಡಿ, ಇಲ್ಲ ಲಾಫ್ಟರ್ ಶೋಸ್ನ ನೋಡಿ ತಮ್ಮ ಕ್ಯಾನ್ಸರ್ನೇ ಗುಣಪಡಿಸ್ಕೊಂಡಿದ್ದಾರೆ ಅಂತ. ಇದು ಪ್ರೂವನ್, ರಿಸರ್ಚಲ್ಲಿ ಇದೆ. ಇಫ್ ಯು ಓಪನ್ ಅಪ್ ಅ ಗೂಗಲ್ ಆ್ಯಂಡ್ ಸರ್ಚ್ ಲೈಕ್ ದಿಸ್, ಯು ವಿಲ್ ಫೈಂಡ್ ಮೆನಿ ಎಕ್ಸಾಂಪಲ್ಸ್ ಫಾರ್ ದಿಸ್. ಆ್ಯಂಡ್ ಯಾರೆಲ್ಲ ಸಕ್ಸಸ್ಫುಲ್ ಇದ್ದಾರೆ ಅವ್ರದ್ದು ನೀವು ಲೈಕ್ ಅವ್ರದ್ದು ಹೆಸರನ್ನ ಗೂಗಲಲ್ಲಿ ಹಾಕಿದರೆ ಒಂದಲ್ಲ ಒಂದು ಇನ್ಸಿಡೆಂಟ್ ಅವ್ರ ಜೀವನದಲ್ಲಿ ನಡೆದಿರುತ್ತೆ. ಆ್ಯಂಡ್ ಸಾರಿ ಟು ಸೇ, ಅವರೆಲ್ಲ ಲೈಕ್ ಡಬಲ್ ಡಿಗ್ರಿ, PhD ಯಾರೆಲ್ಲ ಸಕ್ಸಸ್ಫುಲ್ ಇದ್ದಾರೆ, ದೇ ಹ್ಯಾವ್ ನಾಟ್ ಸ್ಟಡಿಡ್ ಇಟ್, ಬಟ್ ದೇ ಹ್ಯಾವ್ ಅಂಡರ್ಸ್ಟುಡ್ ದ ಲೈಫ್ ಸೈನ್ಸ್, ಬೇಸಿಕ್ ಸೈನ್ಸ್ ಆಫ್ ಲೈಫ್, ದಟ್ ಈಸ್ ಎಮೋಷನ್ ಆ್ಯಂಡ್ ಒನ್ ಫಾರ್ಮುಲಾ ಫಾರ್ ಸಕ್ಸಸ್ which is not studied. Unfortunately, ನಮ್ಮ ಇಂಡಿಯನ್ ಸಿಸ್ಟಮ್, ಎಜುಕೇಷನ್ ಸಿಸ್ಟಮಲ್ಲಿ ಅದನ್ನು ಈಗ
At present, if we are paying lakhs together fees also, we are not teaching our children that one basic thing to achieve success in everybody's life. So when we are like healers, when we are curing and when we are on the journey of treating such patients, we should understand ನಾವು ಏನು ಬೇಸಿಕ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ ಅಂತ ಅಂದರೆ ನಿಮ್ಮ ಎಮೋಷನ್ಸ್ನ. ಈಗ ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಡಿಪ್ರೆಷನಲ್ಲಿರ್ತೀರ, ಯಾವುದೋ ಆ್ಯಂಗ್ಸೈಟಿಯಲ್ಲಿರ್ತೀರ, ಯಾವುದೋ ಸ್ಟ್ರೆಸ್ಸಲ್ಲಿರ್ತೀರ, ನಿಮ್ಮದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಬಟ್ ಇದಕ್ಕೆಲ್ಲ ರೀಸನ್ಸ್, ಜಸ್ಟ್ ಸಿಟ್ ಫಾರ್ 1 minute ಆ್ಯಂಡ್ ಥಿಂಕ್ ವಾಟ್ ಈಸ್ ದ ಬ್ಯಾಕ್ಗ್ರೌಂಡ್ ಹ್ಯಾಪ್ನಿಂಗ್ ಇನ್ ಯುವರ್ ಮೈಂಡ್. ರೈಟ್? ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಮೈಂಡ್ ಅಂದರೆ ಏನು, ಬ್ರೇನ್ ಅಂದರೆ ಏನು ಅಂತ. ಬ್ರೇನ್ ಬಿಡಿ, ಅದು ಫಿಸಿಯಾಲಜಿ ಅದು ವರ್ಕ್ ಮಾಡ್ತಾ ಇರುತ್ತೆ. ಬಟ್ ಇಫ್ ಯು ಅಪ್ಸೆಟ್ ಯುವರ್ ಮೈಂಡ್, ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ಎನಿ ಪಾರ್ಟ್ ಆಫ್ ಯುವರ್ ಬಾಡಿ, ಆರ್ ಹೋಲ್ ಬಾಡಿನೇ ಅದು ಅಫೆಕ್ಟ್ ಮಾಡ್ಬೋದು. ಅಷ್ಟು ಪವರ್ ನಿಮ್ಮ ಮೈಂಡಿಗಿದೆ. ಆ ಪವರ್ ಮೈಂಡಿಗೆ ಕೆಡಿಸೋ ಪವರ್ ಇದ್ದರೆ, ಸೊ ಇಟ್ ಕ್ಯಾನ್ ರೀಕನ್ಸ್ಟ್ರಕ್ಟ್ ಯುವರ್ ಬಾಡಿ ಆಲ್ಸೋ. ದ್ಯಾಟ್ ಪವರ್ ಆಲ್ಸೋ ಯುವರ್ ಮೈಂಡ್ ಈಸ್ ಹ್ಯಾವಿಂಗ್. ಸೊ ವಿ ಆರ್ ಆ್ಯಸ್ ಅ ಹೀಲರ್, ನೋ ಮೆಡಿಸಿನ್ಸ್ ಪಾಲಿಸಿ ಹೇಗೆ ಅಂತ ಅಂದರೆ, ವಿ ಯೂಸ್ ಯುವರ್ ಮೈಂಡ್ ಎನರ್ಜಿ ಓನ್ಲಿ. ಈಗ ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲರ ಹತ್ರನೂ ಇರುತ್ತೆ ಅಲ್ವಾ. ಈಗ ಡಿಪ್ರೆಷನ್ ಆಗಿದೆ, ಆ್ಯಂಗ್ಸೈಟಿ ಆಗಿದೆ ಅಂತ ಯಾವುದಾದ್ರೂ ನೀವು ಮೆಡಿಸಿನ್ ಅಂಗಡಿಗೆ ಹೋಗ್ಬಿಟ್ಟು ನೀವು ಲೈಕ್ ಯು ಲಾಸ್ಟ್ ಫಾರ್ ಎನಿ ನನಗೆ ಪ್ರೀತಿ ಸಿಗ್ತಾ ಇಲ್ಲ, ಪ್ರೀತಿಗಳಿಗೆ ಕೊಡಿ ಅಂತ ಯಾರಾದರೂ ಕೇಳ್ತೀರಾ? ರೈಟ್? ಇಲ್ಲ ನನ್ನ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ, ಅದನ್ನು ಪ್ರಾಫಿಟ್ ಮಾಡಿಕೊಡು ಅಂತ ಯಾವುದಾದ್ರೂ ಮೆಡಿಸಿನ್ ಇದೆ ಅಂತ ಕೇಳ್ತೀರಾ? ಇಲ್ಲ ನಿಮ್ಮ ಇಷ್ಟವಾದವರು ICU ಇರ್ತಾರೆ, ನೀವು ಪ್ರಾಪರ್ ಮೆಡಿಸಿನ್ಸ್, ಪ್ರಾಪರ್ ಹಾಸ್ಪಿಟಲ್ಸ್, ಪ್ರಾಪರ್ ಲೈಕ್ ನಿಮ್ಮ ಕೈಲಿಂದ ಏನೇನಾಗುತ್ತೋ ಅದನ್ನೆಲ್ಲ ಮಾಡ್ತಾ ಇರ್ತೀರ. ಬಟ್ ಟು ಪ್ರೇ ಫಾರ್ ದೆಮ್, ಯು ವಿಲ್ ಗೋ ಟು ಟೆಂಪಲ್, ಯು ವಿಲ್ ಗೋ ಟು ಮಸ್ಜಿದ್, ಯು ವಿಲ್ ಗೋ ಟು ಚರ್ಚ್, ರೈಟ್? ಫಾರ್ ದಟ್ ಡಿವೈನ್ ಕನೆಕ್ಷನ್ ಟು ಹ್ಯಾಪನ್ and to save your loved ones. Am I right or wrong? So this is the basic concept of healing therapy without medicine, without surgery. Hope I am clear with some concept, and if you like this video, please share it with the needy, and share it with your family and friends also, because ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ಎಷ್ಟೋ ಜನಕ್ಕೆ ತಮ್ಮ ಎಮೋಷನ್ಸಿಂದಾನೇ ದೇಹದ ಯಾವುದೇ ಭಾಗದಲ್ಲಿ ನೋವಿದೆ, ಅದು ಕ್ಯೂರ್ ಆಗ್ತಾಯಿಲ್ಲ, ತೋರಿಸ್ತಾ ಇದ್ದಾರೆ, ಕ್ಯೂರ್ ಆಗ್ತಾಯಿಲ್ಲ. ಎಕ್ಸ್ರೇ ಮಾಡಿಸ್ತಾರೆ, CT ಸ್ಕ್ಯಾನ್ ಮಾಡಿಸ್ತಾರೆ, MRI ಮಾಡಿಸ್ತಾರೆ, ಐ ಗೋ ಆನ್ ಆ್ಯಂಡ್ ಸಿ ದ ಲೈಕ್ ಸ್ಕೆಪ್ಟಿಕಲ್ ಮೈಂಡ್ಸೆಟ್ ಆಫ್ ಪೀಪಲ್. ನೀವು ಅಷ್ಟೊಂದೆಲ್ಲ ಅಲ್ಲಿ ಖರ್ಚು ಮಾಡಿ ಬರ್ತೀರಾ, ಬಟ್ ಇಫ್ ಯು ಡೋಂಟ್ ಗೆಟ್ ರಿಸಲ್ಟ್ ಆಲ್ಸೋ ಯು ಡೋಂಟ್ ಕಂಪ್ಲೇನ್. ಬಟ್ ಯಾರೋ ನಿಮಗೆ ಇಲ್ಲಿ ಮೆಡಿಸಿನ್ ಇಲ್ದೇ ಟ್ರೀಟ್ ಮಾಡ್ತಾರೆ, ಮೆಡಿಸಿನ್ ಇಲ್ದೇ ಲೈಕ್ ಯು ವಿಲ್ ಬಿ ಆಲ್ ರೈಟ್, ಯು ವಿಲ್ ಬಿ you have to like take some sessions for that. You have to wake up at 4:30 5:30 to do that, to cure, to heal your own body ಅಂತ ಹೇಳಿದರೆ, skeptical mind to accept. Anyways, it's completely their personal choice to choose the modality of treatment to their own body. If like ನಾನು ಬರೀ ಸಿಮ್ಟಮ್ಸ್ನೇ ಕ್ಯೂರ್ ಮಾಡ್ಕೋತಾ ಇರ್ತೀನಿ, ಐ ವಿಲ್ ನಾಟ್ ಸರ್ಚ್ ಫಾರ್ ಮೈ ರೂಟ್ ಕಾಸ್, ವೈ ಇಟ್ ಈಸ್ ಹ್ಯಾಪನಿಂಗ್ ಫಾರ್ ಮೈ ಬಾಡಿ ಅಂತ ಅಂದರೆ ಲೈಕ್ ವಿ ಕೆ ನಾಟ್ ಫೋರ್ಸ್ ಎನಿ ಒನ್, ರೈಟ್? ಸೊ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ಪೇಷನ್ಸ್ನಿಂದ ನನ್ನ ವಿಡಿಯೋನ ನೋಡಿದ್ದಕ್ಕೆ. ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್ ಇನ್ ಯುವರ್ ಹೆಲ್ತ್, ವೆಲ್ತ್ ಆ್ಯಂಡ್ ರಿಲೇಷನ್ಶಿಪ್, ಟು ನೋ just to get the positive vibe and positive energy, and how to heal your own body with the power of nature, with the power of your own body and subconscious mind. Okay, thank you. Take very good care of your health. ಧನ್ಯವಾದಗಳು.